ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ನಮ್ಮನೆಯವರು ನಾನು ಇದೇ ಡ್ರೆಸ್ ಮ್ಯಾಚಿಂಗ್ ಹಾಕೊಂಡು ಹೋಗ್ತಾ ಇದೀವಿ. ಹಂಗೇನೆ ನಿಂಬೆಹಣ್ಣು ತಗೊಂಡಿದೀವಿ. ಸ್ವಲ್ಪ ನಿಂಬೆಹಣ್ಣು ಸಿಕ್ಕಿತ್ತಲ್ಲ, ಅದನ್ನ ತಗೊಂಡಿದೀವಿ. ಅಲ್ಲಿ ಬ್ಯಾಗಲ್ಲಿ ತಗೊಂಡಿದ್ದಾರೆ. ನಾನು ಇವಾಗ ಹೋಗೋಣ. ಹಾಗೆ ನಿಂಬೆಹಣ್ಣು ಕೊಟ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಖುಷಿಯಿಂದ ಹೊರಟಿದ್ದಾರೆ ಫ್ರೆಂಡ್ಸ್. ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಅಂತ. ಅಲ್ಲೇ ಒಂದು ಹೆಣ್ಣು ನೋಡ್ಕೊಂಬರೋಣ ಅಂತ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನಮ್ಮ ಕೆಂದ ಅಲ್ಲಿ ನೋಡ್ತಾವನೆ, ಅಲ್ಲೋಡಿ ಸಂದಿಲಿ ಎಲ್ಗೋ ಹೊಂಟಾಳಂತ. ಕೆಂದ ಚಿಚ್ಚಿ ತಗೊಳತ್ತೀನಿ, ಇಬ್ರು ತಿನ್ನೋಣ ಸಂಜೆಗೆ ರಾತ್ರಿ. ಚಿಚ್ಚಿ ತಗೊಳ್ತೀನಿ. ಆಸ್ಪತ್ರೆಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾರೆ. ಆಮೇಲೆ ತಿಳಿಸ್ತೀನಿ ಏನಕ್ಕೆ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಹೋಗಿ ಫ್ರೆಂಡ್ಸ್, ಸಿಗೋಣ. ಅಲ್ಲಿ ಬರ್ತಾರಂಗೈತೆ ನೋಡಿ ಬಸ್ಸು. ಬತ್ತೈತೆ. ಎಲ್ಲೋದ್ರೂ ಕಿಟಕಿ ಪಕ್ಕ ಇಟ್ಕೊಬಿಡ್ತಾಳೆ. ನಮ್ಮ ತಾರಿಗೆ ಎಲ್ಲೋದ್ರೂ ಕಿಟಕಿ ಪಕ್ಕ ಸೀಟ್ ಬೇಕೇ ಬೇಕು. ಅಲ್ಲ ಥರ ಬಸ್ಸು ಹೊಂಟೈತೆ. ಇರಿಸುವಂತ ಚನ್ನರಾಯಪಟ್ಟಣ ಹೊಂಟೈತೆ. ನಮ್ಮ ತಾರಂಗೇನು ದುಡ್ಡಿಲ್ಲ, ಎಲ್ಲ ದೊಡ್ಡ ನೋಟ್ ಮಡಗಿದ್ದಾರೆ. ಎಲ್ಲ ತಂದಿಯಾ? ನಮ್ಮದು ಇದು ಅದೇನು ಬೋರ್ಡ್ ಅಲ್ಲಿ ಮಾಡಕ್ಕಿದ್ಯಾ? ಇದು ಸವಿತ ಚನ್ನರಾಯಪಟ್ಟಣ 40 ರೂಪಾಯಿ. ಎಷ್ಟು ಇದು ಹೊರಗಡೆ ಬಂದ್ರೂ ಒಂದು ಸ್ವಲ್ಪ ಹೊತ್ತು ಕುಂತ್ಕೊತಲ್ಲ ಅಷ್ಟೇ. ಆಮೇಲೆ ಅಲ್ಲಿ ನಿಂತು ಎಳೆದು ಬರ್ತವೆ ನೋಡಿ. ಹೇಳಿದ್ರೆ ವಾಂತಿ ಮಾಡೋಂಗಾಯ್ತೈತೆ ಮನೆಗತ್ತೆ ಅಂತ. ಅಂತೂ ಚನ್ನಪಟ್ಟಣಕ್ಕೆ ನಾವು ಬೈಕಲ್ಲಿ ತಂದು ನಿಲ್ಲಿಸ್ಬಿಟ್ಟು ಇರಿಸವಿಂದ ಡೈರೆಕ್ಟು ಹೆಂಗೆ ಬಸ್ಸಲ್ಲೇ ಬಂದ್ಬಿಟ್ಟು. ಯಾಕೆಂದ್ರೆ ಅಲ್ಲಿ ಪೊಲೀಸ್ ಕೈ ಹಾಕಿದ್ರೆ ಭಾಳ ಹಿಂಸೆ ಆಗಿದೆ. ಹಾಗಾಗಿ ಅದಕ್ಕೆ ಬಸ್ಸಲ್ಲಿ ಒಂದು ಆಧಾರ್ ಕಾರ್ಡ್ ಅದಕ್ಕೆ ಬಸ್ಸಲ್ಲೇ ಬಂದ್ಬಿಟ್ಟು ಬಸ್ಸಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇತ್ತಲ್ಲ. ಆಟೋದಲ್ಲಿ ಕರ್ಕೊಂಡು ಹೋಗು ಅಂದರೆ ಬಿಸಿಲಲ್ಲಿ ಇಲ್ಲೇ ನಡೆಯಕ್ಕಿಲ್ಲ ಅಂತಾರೆ. ಧರ್ಮಸ್ಥಳ ಪಾದಯಾತ್ರೆ ಕರ್ಕೊಂಡು ಹೋಗಬೇಕು ಒಂದ್ಸಲಿ. ಅದರಿಂದ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ನನ್ನ ಗಂಡ ಹೆಂಗೆ ನನ್ನನ್ನು ಬಿಟ್ಬಿಟ್ಟು ಮುಂದೆ ಓಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. 20 ರೂಪಾಯಿ ಆಟೋದಲ್ಲಿ ಕರ್ಕೊಂಬರೋದು ಬಿಟ್ಟು ಆಟೋ ಚಾರ್ಜ್ ಉಳ್ಸೋಕ್ಕೆ 4 ರೌಂಡ್ ಸುತ್ತಿಸ್ಕೊಂಡು ಕರ್ಕೊಂಬಂದಾರೆ. ಇನ್ನೂ ಸಿಕ್ಕಿಲ್ಲ ಗೌರ್ಮೆಂಟ್ ಆಸ್ಪತ್ರೆ ಬಸ್ ಸ್ಟ್ಯಾಂಡಿಂದ. ನನ್ನ ಕೈಲಿ ಆಯ್ತಾ ಇಲ್ಲ ಮುಂದಕ್ಕೆ ನಡೆಯೋಕ್ಕೆ. ಅದು ಗಾಡಿನಾರು ತಂದಿದ್ರಾಗದು ಗಾಡಿನೇ ಸುಟ್ಟು ಬಸ್ಸಿಗೆ ಕರ್ಕೊಂಬಂದು ಇಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ. ಇಲ್ಲಿ ಹೊತ್ತಿಂದ ಸುತ್ತಿಸ್ತಾ ಇಲ್ಲ ಫ್ರೆಂಡ್ಸ್. ಬಿಸಿಲು ದಗ ಕತ್ಕೊಂಡು ಉರಿತೈತೆ. ಸುಮ್ಮನೆ ನಡೆಯಪ್ಪ, ಆಟೋದಲ್ಲಿ ಬರ್ಬೋದಾಯ್ತಾನೆ. ನಿನ್ನ ಹೋಗೋ ನಾಯಿ ಸುತ್ತಿಸ್ತಾ ಇದ್ದೀವಿ ಬಿಸಿಲಲ್ಲತ್ಲ. ಒಂದು ಎಷ್ಟು ದೂರ ಐತೆ ಹಾಸ್ಪಿಟ್ಲು. ಸುಸ್ತಾಗಿ ಅಲ್ಲೇ ಕುಂತ್ಕೊಳ್ಳತ್ತೆ. ನೀನೇ ಹೋಗತ್ತಗಂತ ಇದೇ ಪಾಠ. ನನಗೆ ಎಷ್ಟು ದೂರ ಅಂತ ಗೊತ್ತಿರಲಿಲ್ಲ. ಇಲ್ಲಾಂದ್ರೆ ನೀನು ಆಟ ಮಾಡ್ಕೊಂಡೆ ಕರ್ಕೊಂಬತ್ತಿದ್ದೆ. ಬಾ ಇನ್ನೇನು ಬರೋದೇ ಬಂದಿದ್ದೀವಿ ಅಂತ. ಇನ್ನು ಮತ್ತೆ ಇನ್ನೇನು ಒಂದು 10 ಅಂಗಡಿ ಬಿಟ್ರೆ ಅದೇ ಹಾಸ್ಪಿಟ್ಲು. ಸುಸ್ತಾಗಿ ಹೋಯ್ತು ಕರ್ಕೊಂಬ ತಾರಂಗೆ. ಅಂತಿಂತು ಬೈಕೊಂಡು ಹಾಸ್ಪಿಟ್ಲ್ ಬಂದ್ಲು. ಅಂತಿಂತು ಬೈಕೊಂಡು ಹಾಸ್ಪಿಟ್ಲ್ ಬಂದ್ಲು. ಮಾವು ಕರ್ಕೊಂಡು ಇಲ್ಲೇ ಬಂದಿದ್ದ. ಇಲ್ಲೇ ಬಸ್ ಸ್ಟಾಪ್ ಇರುತ್ತೆ, ನಾವು ಸುಮ್ಮನೆ ಬಳಸ್ಕೊಂಬಂದು ಎಲ್ಲರೂ ನೋಡ್ತಿಂತಾರೆ. ಇಲ್ವಲ್ಲ
ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಗೌರ್ಮೆಂಟ್ ಆಸ್ಪತ್ರೆ, ಅಂದರೆ ಚಂದ್ರಪಟ್ಟಣ ಗೌರ್ಮೆಂಟ್ ಆಸ್ಪತ್ರೆಗೆ. ಅರ್ಜೆಂಟಾಗಿ ಇವತ್ತು ಯಾಕೆ ಬಂದಿದ್ದು ಅಂತ ಅಂದರೆ, ನಮ್ಮ ಶಿವು ಇದ್ದಾರಲ್ಲ, ಶಿವು ಅವರ ಚಿಕ್ಕಪ್ಪನ ಮಗಳಿಗೆ ಡೆಲಿವರಿ ಆಗಿತ್ತು, ಗಂಡು ಪಾಪು. ನೋಡೋಣ ಅಂತ ಬಂದಿದ್ದು. ಹಾಗೆಯೇ ನಾವು ಬಂದು ಹಿರಿಸಾವೆಯಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಸರಿ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಕರ್ಕೊಂಬಂದರು. ಗೌರ್ಮೆಂಟ್ ಆಸ್ಪತ್ರೆಗೆ ನಾನು ಒಂದ್ಸಲ ಅಪ್ಪನ ಕರ್ಕೊಂಬಂದಿದ್ದೆ ಕಣ್ ಟೆಸ್ಟಿಗೆ ಅಂತ ಅಂದ್ಬಿಟ್ಟು. ಆದರೆ ನನಗೆ ಮರ್ತೋಗೈತೆ, 2 ವರ್ಷದ ಹಿಂದೆ ಕರ್ಕೊಂಬಂದಿದ್ದೆ, ಆದರೆ ಆಸ್ಪತ್ರೆ ಎಲ್ಲೈತೆ ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ಸುತ್ತಿ ಸಾಕಾಗಿ ಲಾಸ್ಟಿಗೆ ಬಂದು. ಹಾಗೆಯೇ ಶಿವು ಬಂದು ಪಾಪುನ ಎತ್ಕೊಂಡು ಓಡಾಡ್ತಾ ಇತ್ತು. ನಾನು ಆಗಾದ್ರೂ ಟೈಮ್ ಆಯಿತು ಅಂತ ಹೇಳ್ತಾ ಇದ್ದೆ. ಆದ್ರೂ ಮಕ್ಕಳು ಅಂದರೆ ಅವರಿಗೆ ತುಂಬಾ ಆಸೆ ಅಲ್ವಾ, ನನಗಿನ್ನ ಅವ್ರಿಗೆ ತುಂಬಾ ಆಸೆ ಮಕ್ಕಳು ಅಂತ ಅಂದರೆ. ಇವಾಗ ಪಾಪುನ ಎತ್ಕೊಂಡು ಆಟ ಆಡಿಸ್ತಿದ್ರು. ಈಗ ಹಾಸ್ಪಿಟ್ಲಿಂದ ಬಂದು ಈಗ ಒಂಟೆ ತಾರು ನೋಡು, ನನ್ನ ಬಿಟ್ಟು ಹತ್ತಿಂದ ಬರ್ಬೇಕಾದ್ರೆ ಇದು ಆಡ್ತಿದ್ದು, ಈಗ ನನ್ನ ಬಿಟ್ಟು ಓಡ್ತಾ ಕುಂತಾಳೆ ಇಲ್ಲಿ ನಮ್ಮ ಆಂಜನೇಯ. ಎರಡು ತಗೊಂಬಿಟ್ಟು ತಾರು ಸೋತೆ. ಹಾಂ, 10 ರೂಪಾಯಿ ಇಲ್ಲ ಐತೆ, ಚೇಂಜ್ ಇಸ್ಕೊಂಬ, ಅದೆಲ್ಲ ಚೇಂಜ್ ಇಸ್ಕೊಂಬ. ಒಂದು ಕೊಡಿ. ಖಾರ ಫಿಲ್ಟು ಕೊಂಚೂರು ಹಾಕು. ಸೌತೆಕಾಯಿ ಚೆನ್ನಾಗೈತೆ, ಖಾರ ಕೈ ಅಂತ ಹೇಳ್ತಾರೆ. ತಾರಲ್ಲಿ ಯಾವುದೋ ಬಟ್ಟೆ ಅಂಗಡಿ ಐತಲ್ಲ, ಅದು ನೋಡ್ತಾ ಬಟ್ಟೆ ಅಂಗಡಿ ಐತಲ್ಲ ಅಲ್ಲಿ, ಅದು ಫುಲ್ಲು ಕಾಸ್ಟ್ಲಿ ಅಲ್ಲಿ ಬಟ್ಟೆ. ಎಲ್ಲಿ ಅದು ಹೋಗಿದ್ದ? ಕೂಸಿನ ಮನೆ ಅಂತ ಟ್ರೈನಿಂಗ್ ಬರೀವೆ, ಅಲ್ಲಿ ಹೋಗಿ ಒಂದು ಟಾಪ್ ಕೇಳಿಕ್ಕೆ 1,000-2,000 ಹೇಳಿದ್ರು. ರಿಟರ್ನ್ ಮಾಡಿ ಅದಕ್ಕೆ ಬಾಡಿಗೆ ಕಟ್ಟೋದು ಕರಬೇಡ ಹೋಯ್ತು. ಹಾಗೆಯೇ ಇಲ್ಲೇ ನನ್ನ ಫ್ರೆಂಡ್ ಮನೆ ಇತ್ತು, ಫ್ರೆಂಡ್ ಮನೆಗೆ ಬಂದಿದ್ದೆ ಫ್ರೆಂಡ್ಸ್. ಹಾಗೆಯೇ ಅವಳು ಬೇಡ ಅಂದ್ರೂ ಬಜ್ಜಿ ಮಾಡ್ತಾ ಇದ್ಲು, ಬಜ್ಜಿ ತಿನ್ಕೊಂಡು ಹೋಗಿ ಅಂತ. ಮಳೆ ಬೇರೆ ಬರ್ತಾ ಇತ್ತು. ಹಸ್ಬೆಂಡ್ ಬಂದು ಅಲ್ಲಿ ಆಚೆ ಕುಂತಿದ್ರು, ನಮ್ಮ ಫ್ರೆಂಡ್ ಹಸ್ಬೆಂಡು ಮತ್ತು ನಮ್ಮನೆಯವರು ಅಲ್ಲಿ ಆಚೆ ಕುಂತಿದ್ರು. ಇಲ್ಲಿ ಇವಳು ಬಜ್ಜಿ ಮಾಡ್ತಾ ಇದ್ಲು. ಸರಿ ಆಯ್ತು ಅಂದ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೋ. ತಾರ ಗೋಬಿ ಚಾಲೆಂಜ್ ಮಾಡ್ತೀನಿ ಅಂತ 2 ಪ್ಲೇಟಿಗೆ ಸಾಕಾಗೋದು. 2 ಪ್ಲೇಟ್ ತಿಂದಳ ಹಂಗಾರೆ. ಅದು ಈರುಳ್ಳಿ ಇವೆಲ್ಲ ತಿಂತ ಕೂತ. ಇನ್ನೊಂದು ಹೇಳೋಣ. ಹಾಂ ನೋಡಿ, ನಾನು ಎಷ್ಟು ತಿನ್ಕೊಂಡಿದ್ದೀನಿ, ನನ್ನ ಚೂರು ಐತೆ ನೋಡ್ಬಿಟ್ಟು. ಹಾಗೆಯೇ ಇವತ್ತು ಬಂದು ಸಂಡೇ, ನಮ್ಮ ಹಿರಿಸಾವೆ ಸಂತೆ ಇತ್ತು. ಸಂತೆಗೆ ಹೋಗ್ಬಿಟ್ಟು ಹಾಗೆಯೇ ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಂತೆಗೆ ಹೋಗ್ತಾ ಇದ್ದೋ. ನಮ್ಮ ಮನೇಲಿ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು. ಈರುಳ್ಳಿ ಸ್ವಲ್ಪ ತರಕಾರಿನ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಸಂತೆಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಈ ಮೊದಲು ಸಣ್ಣ ಬರವಲ್ಲ ಅವಿಲ್ವಾ? ಸಣ್ಣ ಮೀಡಿಯಂ ಬೀನ್ಸ್ ಹಾಕತ್ತಾರ? ಬೀನ್ಸ್ ಎಲ್ಲ ಹಾಕ. ಸೌತೆಕಾಯಿ ಹೆಂಗೆ? ಬೇಡ ಬಿಡಿ. ಕಡಿಮೆ ತಗತ್ತೀಯ? ಈ ಥರದ ಏನು ಸೀಗಡಿ ಪಗಡಿ ಆದ್ರೆ ಚೆನ್ನಾಗಿರ್ತದೆ. ನಮ್ಮದೆಲ್ಲ ಶಾಪಿಂಗ್ ಆಯಿತು. ಈಗ ತಾರವ್ರು ಹಿಡ್ಕೊಂಡು
ಲಗೇಜ್ ಇಟ್ಕೊಂಡು ರೆಡಿ ಆಗ ಗಾಡಿ ಹತ್ರ ಬಂದೀಗ ಏನು ತಮ್ಮ ಶಾಪಿಂಗ್ ಈ 3 ಪ್ಲೇಟ್ ಗೋಬಿ ತಿಂದು ಅವಳು ಇನ್ನೇನು ಕೊಡಿಸ್ತಾರಲ್ಲಿ ಟ್ರೈನ್ ಹೋಗ್ತೈತೆ ಇಲ್ಲ ನಣಿಕೆರಲ್ಲ ಹಾಸನ ಟು ಬೆಂಗಳೂರು ಹೋಗ್ತಿದೆ ಬೆಂಗಳೂರು ಈಗ ಒಂದು 3 ವರ್ಷ ಆಗಿದೆ ಏನೋ 3 ವರ್ಷ ಆಗಿರ್ಬೇಕು 3 ವರ್ಷ ಏನೋ ಆಗಿದೆ ಅಷ್ಟೇ ಈ ಟ್ರೈನ್ ಇದಾಗಿ ಈಗ ನಮ್ಮ ರೈಲ್ವೆ ಆಗಿ ಒಂದು 3 ವರ್ಷ ಆಗಿರ್ಬೇಕು ಇದು ಮಂಗ್ಳೂರ್ಗೆ ಹೋಗಿಲ್ಲ ಅನಿಸುತ್ತೆ ನಾನು ಒಂದ್ಸಲಿ ಟ್ರೈನ್ ಬಗ್ಗೆ ಹೋಗೇ ಇಲ್ಲ. ಮತ್ತು ಫ್ರೆಂಡ್ಸ್ ಸಂತೆಯಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡು ಇವಾಗ ಮತ್ತೆ ಮನೆ ದಾರಿನ ಹಿಡ್ದಿದ್ದೀವಿ ಹೋಗ್ತಾ ಇದ್ದೀವಿ. ನೋಡಿ ಈಗ ತಾನೇ ಗೋಬಿ ತಿನ್ಕೊಂಡು ಹೋಗಿದ್ದು ಇಲ್ಲಿ ಮೇಡಮ್ ಅವರು ಇದು ತಿಂದನೇ ಗಾಡಿ ಹಾಕೊಂಡು ಮುಂದಕ್ಕೆ ಹೋಗಿಲ್ಲ ಅಲ್ಲಿ ತಿಂಡಿ ನೋಡಿ ಟೇಸ್ಟ್ ಮಾಡಿಸ್ ಚೆನ್ನಾಗೈತೆ ಚೆನ್ನಾಗೈತೆ ಬನ್ನಿ ನಾವು ಟೇಸ್ಟ್ ಮಾಡೋಣ. ನೋಡಿ ಇದು ಬಂದು 1/4 kg 100 ರೂಪಾಯಿ ನಮ್ಮಲ್ಲಿ 1/4 kg 100 ರೂಪಾಯಿ ಸೂಪರ್ ಇರುತ್ತೆ. ಅದೇ ರೆಸ್ಟೋರೆಂಟ್ಗಳೆಲ್ಲ ಸುತ್ತೋಯ್ತೈತೆ ಈ ರೆಸ್ಟೋರೆಂಟು ಅದೇ ರೆಸ್ಟೋರೆಂಟ್ಗಳೆಲ್ಲ ಹೋದರೆ ಈ ಪ್ಲೇಟ್ 200-250 ರೂಪಾಯಿ ಇರುತ್ತೆ. ಇದು ಸೂಪರಾಗಿರುತ್ತೆ ನೋಡಿ ಟೇಸ್ಟ್ ಚೆನ್ನಾಯ್ತಾ. ನಾವು ಸುಮ್ಮನೆ ರೆಸ್ಟೋರೆಂಟ್ಗಳು ಅನ್ನೋದು ಅಷ್ಟೇ ಇಲ್ಲ ಅದಕ್ಕಿಂತಲೂ ಟೇಸ್ಟ್ ಚೆನ್ನಾಗಿರ್ತದೆ. ಅವ್ರೇನಪ್ಪ ಅಂದ್ರೆ ನಮಗೆ ಕಾಣ್ದಂಗೆ ಮಾಡ್ತಾರೆ ಅವ್ರು ನಮ್ಮ ಕಣ್ಣು ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಇದು ಇರಿಸೇವೆ ಹೈವೇ ಇದು ಶಾಪಿಂಗೆಲ್ಲ ಮುಗಿಸ್ಕೊಂಡು ಸಂತೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಟು ಮಂಗಳೂರು ಹೈವೇ ಬೆಂಗಳೂರು ಇದ್ದರೆ ಈಗ ಹೋದರೆ ಮಂಗಳೂರು ಇದೆ. ಫ್ರೆಂಡ್ಸ್ ನೋಡಿ ನಮ್ಮ ಶಿವು ಓದಿದ್ದು ಸ್ಕೂಲು ಇದೇನೆ. ನಾನು 4ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದು. ನನ್ನ ಶಿವು 8ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದು. ನೋಡಿ ಮನೆ ಬಂತು ಇವಾಗ ನನ್ನ ಕೆಂದ ಹೆಂಗ್ ಕಾಣ್ತಾನೆ ಅಂತ ಏನು ಮಾಡ್ತಾವ್ರೆ ನೋಡೋಣ ಕೆಂದನ್ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಚಂದ್ರ ಕರೆಂಟ್ ಬಂದೈತೆ. ನಮ್ಮ ಮನೆಯವರು ನೀರು ಆನ್ ಮಾಡಿ ಹಸುಗಳನ್ನೆಲ್ಲ ಮೇಯಿಸ್ತಾವ್ರೆ. ನಮ್ಮ ಗೊಂಬೆಗೆ ಹುಷಾರಿಲ್ಲ ಏನವ ವಾಮಿಟ್ ಮಾಡ್ತಾ ಇದ್ಲು ಇಷ್ಟವರೆಗೂ. ಯಾಕವ ಯಾಕೆ ಏನು ತಿಂದಾಳೆ ಅಂತಲೇ ಗೊತ್ತಿಲ್ಲ. ಹುಷಾರಿಲ್ಲ ರಾತ್ರಿಯಿಂದ ಅವಳಿಗೆ ಏನು ನೋಡಿ ಇಲ್ಲೆಲ್ಲ ವಾಮಿಟ್ ಮಾಡಿದ್ದಾಳೆ. ಏನು ಹುಷಾರಿಲ್ಲ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಹಾಲನ್ನ ಸಹ ಕುಡ್ದಿಲ್ಲ ಮತ್ತೆ ಹುಷಾರಿಲ್ದಂಗೆ ಆಗೈತಿ. ಇದಕ್ಕೆ ಹುಷಾರಿಲ್ಲ ಸರಿ ಮಾತ್ರೆ ಹಾಕ್ತೀನಿ ಬಾ. ಈ ಒಂಬಳೆ ಹೊಡೆದಾಗ ಪೂಜೆ ಮಾಡಿದ್ದ ಫ್ರೆಂಡ್ಸ್ ನೋಡಿ ಎಷ್ಟು ಉದ್ದ ಆಗಿದೆ ಅಂತ ಅಂದ್ಬಿಟ್ಟು ಶಿವ ಅವರೇ ನೋಡಿ ಎಷ್ಟು ಉದ್ದ ಆಗೈತೆ ಅಂತ. ಅದು ಫಸ್ಟ್ ಹೊಡೆದಿದ್ದು ಆದರೆ ಇದು ಹೊಡ್ಕೊಂಡೈತೆ. ಹೊರಳೆ ಕಾಣಿಸ್ತಾ ಇರಲ್ಲ ಇದರಲ್ಲಿ ಒಂದು ಹಾಂ ನೋಡಿ ಇದ್ರಲ್ಲಿ ಆಲೆ 4 ಒಂಬಳೆನೋ ಹೊಡೆದೈತೆ. ಫಸ್ಟ್ ಆ ಕಡೆ ಸೈಡ್ ಹೊಡೆದಿದ್ದು ಆದರೂ ಇದು ಒಂದು ಸ್ವಲ್ಪ ದಪ್ಪ ಇತ್ತಲ್ಲ ಈ ಒಂಬಳೆ ಹಂಗಾಗಿ ಒಂದು ಸ್ವಲ್ಪ ಗೆರೆ ಬಿಟ್ಕೊಂಡು ಹೊಡೆದೈತೆ. ಅಲ್ಲೊಂದೈತೆ ಸ್ಟಾರ್ಟಿಂಗ್ ಒಂದು 2-3 ಅವರ್ ನಿಂತ್ಕೊಂಡ್ರೆ ಸ್ಟಾರ್ಟಿಂಗ್ಗೆ ಎಳ್ನೀರು ಕುಡಿಬೋದು. ಈ ಸ್ಟಾರ್ಟಿಂಗ್ ಅಂದರೆ ಒಂದು 4-5 ತಿಂಗಳು ಆಗುತ್ತೇನಪ್ಪ. 4-5 ತಿಂಗಳಂತೂ ಬೇಕೇ ಬೇಕು. ಈಗ ಇದು ನಿಂತ್ಕೊಂಡ್ರು 4-5 ತಿಂಗಳು ಹಾಗೇ ಆಗುತ್ತೆ. ಇದು ಫಸ್ಟ್ ಹೊಡೆದಿದ್ದು ನಾವು ಪೂಜೆ ಮಾಡಿದ್ದು. ಅದರಲ್ಲೂ ಒಂದು ಇಲ್ಲಿ ನೆಟ್ಟಿರೋ ಸೊಸಿಗೆಲ್ಲವ ಲಾಸ್ಟ್ ನೆಟ್ಟಿದ್ದು ಇದೇ ಸೊಸಿ. ಇದಾಗಲೇ ಹೊಂಟೋಗಿತ್ತು ಸೊಸಿ. ಇದು ಒಳ್ಳೆ ಉದ್ದಕ್ಕೆ ಚೆನ್ನಾಗೈತೆ. ಇದ್ರಲ್ಲಿ ಹಳಿಗಳು ಇದ್ದೇ ಇರ್ತವೆ ನೋಡ ಎಷ್ಟು ಹೈಟ್ ಆಗೈತೆ ಇಲ್ಲಿಂದ. ಇದು ಆಲೆಯ ಹೋಗಿ ಮತ್ತೊಂದ್ಸಲ ನೆಟ್ಟೆ ಆಮೇಲೆ ಅಲ್ಲೇ ರೋಗ ಹೊಡ್ದಂಗೆ ಆಗಿತ್ತು. ಮತ್ತೊಂದ್ಸಲ ನೆಟ್ಟಿ ಈ ಲಕ್ಷ್ಮಿ ಇವತ್ತು ಹೊಡೆದವಳೆ ಅವತ್ತು ಹೊಡೆದೈತಿ. ಒಂದು ಗೆರೆ ಬಿಟ್ಕೊಂಡು ಒಂದು 2-3 ಎಳ್ನೀರಾರ ಕುಡಿಯಂಗೆ ಆಗ್ಬೇಕು. ಬಾ ಗೊಂಬೆ ಗೊಂಬೆ ಅಲ್ಲಿ ಬತ್ತಿದ್ದಾಳೆ. ನಾನು ಅಲ್ಲಿ ಪೈಪ್ ತೆಗ್ದಾಕಂತ ಹೋಗಿದ್ದೆ ಅಲ್ಲಿ ಬಂದಿದ್ಲು. ಯಾಕಂದ್ರೆ ಇಲ್ಲಿ ನೋಡಿಲ್ಲ ಎಲ್ಲ ಹೊಡಿತಾವೆ ಈಗ. ನಮಗೆ ಇದೇನು ನಾವು ಯಾವುದು ಹೊಡಿಬಾರ್ದು ಸಸಿ ಅಂತಲ್ಲ ಏನೋ ಈ ಥರ ಹೊಡೆದಿರೋದು ಅಂತಾರ ನಮಗೆ ಭಾಳ ಖುಷಿ. ಅದನ್ನ ನೋಡಿರ್ಲಿಲ್ಲ. ಅದರಲ್ಲಿ ಒಂದೈತೆ ಎಂಕ ಅಂತ 3 ಅಲ್ಲಿ ಮೇಲ್ಗಡೆ ಒಂದೈತೆ. ಈ ಥರ ಹೊಡೆದಿರೋದಕ್ಕೆ ಇಷ್ಟ ನಮ್ಮ
ಎಲ್ಲ ಹೊಡೆದ್ರೆ ಒಂಥರ ಖುಷಿ ಆಗುತ್ತೆ ಹೆಂಗೋ ಗೊತ್ತಿಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ಏನಂತ ಅಂದ್ರೆ ನಾವು ನಮ್ಮ ಕೈಯಾರೆ ಬೆಳೆದು ಅವು ಏನಾದ್ರು ಫಲಕ್ಕೆ ಬರ್ತಂದ್ರೆ ಎಷ್ಟು ಖುಷಿ ಅಲ್ವಾ. ಹಂಗೆ ನಮಗೂನು ಖುಷಿ. ನಮಗೆ ಖುಷಿ. ನಾವು ನೆಟ್ಟು ನಾವು ತಾತ ಮುತ್ತಾತ ಮಾಡಿದ್ರೆ ನಮ್ಗೆ ಅಷ್ಟು ಖುಷಿ ಬರ್ತಿರ್ಲಿಲ್ಲ, ಅಷ್ಟು ನಮಗೆ ಖುಷಿ ಪಡ್ತಿರ್ಲಿಲ್ಲ. ಈಗ ನಾನು ಇಷ್ಟುದ್ದ ಸೊಸಿನಿ ಅಡಿಕೆ ಸೊಸಿ ಎಷ್ಟವೆ, ಇದಕ್ಕಿಂತ ಇನ್ನೂ ಸಣ್ಣ ಸೊಸಿ ತಂದು ನೆಟ್ಟಿ ಇವತ್ತು ಒಂಬಳೆ ನೋಡ್ತಾ ಇದೀನಿ ಅಂದ್ರೆ ಬಹಳ ಸಂತೋಷ ಆಯ್ತದೆ ಮಾತ್ರ. ಏನ್ ಮಾಡ್ತಿದ್ಯಪ್ಪ? ಬೆಳಗ್ಗೆ ವಾಟರ್ ಇಟ್ಟಿದ ಕಣ್ಣು ಅದುಂತ ಕುಂತವೆ. ಇವಳು ಒಂದು ಅವರೆಕಾಳು ಸುಲ್ಕೊಂಡು ಅದ್ರ ಜೊತೆಗೆ ತರಕಾರಿ ಹಾಕಿ ಪಲಾವ್ ಮಾಡ್ತೀನಿ ಅಂತ, ಸಾರು ಮುದ್ದೆ ಮಾಡ್ತೀನಿ ಅಂತ. ಇವಾಗ ಸಾರು ಮುದ್ದೆ ಬೇಡ, ಒಂಚೂರು ಕುಕ್ಕರಲ್ಲಿ ಇದನ್ನೇ ಹಾಕೊಟ್ಬಿಡು ಅಂತ ಅವರೆಕಾಯಿ ಸುಲ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಅವರೆಕಾಳು ಹಾಕಲ್ಲ ಪಲಾವ್ಗೆ ಅಂದೆ. ಅವರು ಅವರೆಕಾಳು ಹಾಕು ಪಲಾವ್ಗೆ ಅಂದರು. ಸರಿ ಆಯಿತು, ನಾನು ಹಾಕ್ಬೇಕಂದ್ರೆ ನೀವೇ ಸುಲ್ಕೊಡಿ ಅಂತ ಅಂದೆ. ಅದಕ್ಕೆ ಸುಲಿತಾ ಇದ್ದಾರೆ ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರ್ತದೆ. ನಾನು ಎಷ್ಟೋ ಒಂದು 2-3 ಸಲ ಅವರೆಕಾಯಿ ತಂದಿದ್ದೀನಿ, ಅರ್ಧ ಮಾತ್ರ ಅರ್ಧ ಅಲ್ಲೇ ಆಗ್ಬಿಟ್ಟು. ಅದಕ್ಕೆ ಇವಾಗ ಎಲ್ಲ ಸುಲಿದು ಬಿಟ್ಟು ಕೊಟ್ಬಿಡು. ಎಲ್ಲ ಆಗಲ್ಲ ಅಕ್ಕ, ನಾಲ್ಕು ಸುಲಿತೀನಿ. ಸರಿ ಆಯ್ತು. ಅಲ್ಲಿ ಬ್ಯಾಗಲ್ಲಿ ಏನೇನು ತಂದಿದ್ಯಾ ಹಂಗೆ ಒಂಚೂರು ತೋರಿಸ್ಬಿಡು. ಅಲ್ಲಿ ಬ್ಯಾಗಲ್ಲಿ ಸಂತೆ ಬ್ಯಾಗಲ್ಲಿ ಅಷ್ಟು ಅವರೆಕಾಳು ಸುಲಿದಿದ್ದಾರೆ. ನನಗೆ ಸುಲಿದಿಲ್ಲ ನೋಡಿ. ಇಷ್ಟು ಸುಲಿದ್ಬಿಟ್ಟು ಹಾಕ್ಬಿಟ್ಟು ಹೋಗಿದ್ದಾರೆ. ಹಂಗೆ ಸಂತೆಲಿ ಸ್ವಲ್ಪ ಐಟಮ್ಸ್ ತಗೊಂಬಂದು ಏನು ತಗೊಂಬಂದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಕಡೆ ಸೈಡಲ್ಲಿ 10 kg ತರಕಾರಿ ಇಲ್ಲೇ ಇವೆ. ಕಡಲೆಪುರಿ ತಗೊಂಬಂದಿದ್ದೀನಿ. ಸಂತೆಗೆ ಹೋದ್ರೆ ಮಾತ್ರ ಕಡಲೆಪುರಿ ಮಿಕ್ಸ್ ಇಲ್ಲ ತಮ್ಮತಿ. ಕೊತ್ತಂಬರಿ ಸೊಪ್ಪು 20 ರೂಪಾಯಿಗೆ 3 ಕಂತೆ ಅಂತೆ. ಕೊತ್ತಂಬರಿ ಸೊಪ್ಪು ತಗೊಂಬಂದೆ. ಆಮೇಲೆ ನೆಕ್ಸ್ಟ್ ಬಂದು ಈರುಳ್ಳಿ 100 ರೂಪಾಯಿ 3 kg. ಈರುಳ್ಳಿ ರೇಟ್ ಜಾಸ್ತಿ ಆಗೈತೆ. 100 ರೂಪಾಯಿ 3 kg. ಒಂದೊಂದ್ಸಲಿ 5 kg 6 kg ಗಂಟೆ ಸಿಗುತ್ತೆ. ಈಗ 3 kg ಆಗಿದೆ. ಇದರಲ್ಲಿ ತರಕಾರಿ ಸ್ವಲ್ಪ ತರಕಾರಿ ತಂದು ನಮ್ಮನೆಯವರು ತಂದೆ ಬರೀ ಕ್ಯಾರೆಟ್ ಏನೇನು ತಗೊಂಡಿದ್ದೀವಿ ತರಕಾರಿ, ಬರೀ ಬೀಟ್ರೋಟ್ ಕ್ಯಾರೆಟ್ 1 kg, ಬೀಟ್ರೋಟ್ 1 kg, ಆಲೂಗಡ್ಡೆ 1 kg ಆ ಥರ ತರ್ತಾರೆ. ನಾನು ಮಿಕ್ಸಲ್ಲಿ 1 kg ತಂದಿದ್ದೀನಿ. ಇಲ್ಲಿ ನೋಡಿ 2 ಮೂಲಂಗಿ, ಆಮೇಲೆ ಒಂದೆರಡು ಇದು ನವಿಲುಕೋಸು, ಆಮೇಲೆ ನೆಕ್ಸ್ಟು 1-2 ಬೀಟ್ರೋಟು, ಆಮೇಲೆ 1 ಆಲೂಗೆಡ್ಡೆ, ಆಮೇಲೆ ಸ್ವಲ್ಪ ಬೀನ್ಸು, ಆಮೇಲೆ ಕ್ಯಾರೆಟು. ಇಷ್ಟು ಮಿಕ್ಸಲ್ಲಿ ತಗೊಂಬಂದಿದ್ದೀನಿ. ಇವ್ರು ನಮ್ಮನೆ ಎಲ್ಲ 1 kg ತಗೊಂಬರ್ತಾರೆ. ಅದೇನು ಈ ಥರ ಮಿಕ್ಸಲ್ಲಿ ತಗೊಂಬಂದ್ರೆ, ಯಾಕೆಂದರೆ ಇವರು ಯಾವಾಗಲೂ ಟೌನಿಗೆ ಹೋಗ್ತಾ ಇರ್ತಾರೆ, ಡೈಲಿ ಹೋಗ್ತಾರೆ. ಈ ಥರ ಮಿಕ್ಸಲ್ಲಿ ತಗೊಂಬಂದ್ರೆ ನಮಗೂ ಆಸೆ ಆಗುತ್ತೆ ಮಾಡೋಕ್ಕೆ. ಇವ್ರು ಹಂಗಲ್ಲ, ಅಂದರೆ ಬೀಟ್ರೋಟ್ 1 kg, ಕ್ಯಾರೆಟ್ 1 kg, ಆಲೂಗೆಡ್ಡೆ ಬಿಡಿ. ಅಲ್ಲ, ಈಗ ನಾನೇನಾರ ಇಷ್ಟು ತರಕಾರಿ ಹೋಗಿ ತರ್ಬೇಕಾಯ್ತು. ಇದೇನು 2 ಇದಕ್ಕೆ ಶಾಸ್ತ್ರ ತಂದಿದ್ಯಾ 500 ಕೊಡೋಕ್ಕೆ ನಾನು ಇವಳು ತಂದಿರೋತ್ತಿಗೆ. ಹಂಗಲ್ಲ, ಈ ತರ ತರ್ಬೇಕು ತರಕಾರಿನ, ಬೇಗ ಖಾಲಿ ಆಯ್ತವೆ. ನೀನ್ ಆ ತರ ಒತ್ಕೊಂಬಂದ್ರೆ ಆಯ್ತು. ನೆಕ್ಸ್ಟ್ ಟೈಮ್ ಹಿಂಗೆ ತರ್ತೀನಿ. ಒಂದು ವೇಸ್ಟ್ ಆಗ್ಲೇಬೇಕು. ಬರೀ ಬೀಟ್ರೋಟು ಈ ತರ ಒತ್ಕೊಂಬಂದ್ರೆ ತರಕಾರಿ ಎಲ್ಲಿ ಖಾಲಿ ಆಯ್ತವೆ ಅಂತಂದ್ರೆ, ನಾವು ಸಂತೆ ನಮ್ಮ ತಾತ ಇವರೆಲ್ಲ ಸಂತಕ್ಕೆ ಹೋದ್ರೆ ಏನ್ ತಗೋಬೇಕು ಪುರಿ ಮಾತ್ರ ಮಿಸ್ ತಗೊಂಬತ್ತಿದ್ರು. ಇಲ್ಲಿ ನೋಡಿ, ಹಾಗೆಲ್ಲವ ನಮಗೆ ಇವೆಲ್ಲ ಇದ್ರ ಲೆಕ್ಕದಲ್ಲಿ ಲೋಟ ಮಡಿಕೊಂಡಿರೋರಂದ ಎಂತಾರ ಒಂದೊಂದು ಲೋಟ ಮಡಿಕೊಂಡು ಹಾಗೆಲ್ಲ ನಮಗೆ ಒಂದು ಲೋಟ ಮಡಿಕೊಂಡು ಸುರ್ಕೊಬಿಟ್ರೆ ಮೊದಲು ಒಂದು ಮರಕ್ಕೆ. ಅವಾಗ ಎಲ್ಲ ಒಂದೊಂದು ಲೋಟ ಮಡಿಕೊಂಡು ಒಬ್ಬೊಬ್ರಿಗೆ ಒಂದೊಂದು ಲೋಟ. ಅದು ನಾವು ಮಡಿಕೊಂಡು ಒಂದೇ ಸಲ ತಿಂತಿರ್ಲಿಲ್ಲ. ನಾನು ತಮ್ಮ ಯಾರಾಗಲಿ ನಾಲ್ಕನಕ್ಕೆ ಕಾಳು ಅದು ಬೆಳಗ್ಗೆ ಮಡಿಕೊಂಡು ತಿಂದಿದ್ದೀವಿ ನಾವು. ಇವೆಲ್ಲ ಕಡಲೆಪುರಿ. ಈಗ ಕಡಲೆಪುರಿ ನೆನ್ಸ್ಕೊಂಡ್ರೆ ನಮ್ಮ ತಾತ ಅಜ್ಜಿ ಭಾಳ ನೆನಪಾಗ್ತಾರೆ ಮಾತ್ರ. ಇವಾಗ್ಲೂ ಖುಷಿ ಆಗುತ್ತೆ ಆ ಕ್ಷಣಗಳು ನೆನೆಸ್ಕೊಂಡ್ರೆ. ಇವಾಗ್ಲೂ ನಮ್ಮ ಮೈಯೊಂದ್ಸಲಿ ಎಷ್ಟೋ ಸಲ ಅವ್ರಿಗೆ ಕೊಟ್ಟಿರ್ತಾರೆ ಕಡಲೆಪುರಿ. ನನಗೆ ಹೋಗ್ದಾದ್ರೆ ಯಾರು ಅವ್ರವ್ರೆ ಹಂಚ್ಕೊಂಡು ತಿನ್ಕೊಬಿಟ್ಟಾರ. ನಮ್ಮ ಅಯ್ಯ ಒಂದು ಟವಲಿಗೆ ಸುತ್ಕೊಂಡು ಮಡಿಕೊಂಡಿರೋದು. ಅವ್ರು ಕೇಳಕ್ ಹೋದ್ರೆ ಏನಾರ ಅಂತಾರೆ ಅಂದ್ಬಿಟ್ಟು ಏನ್ ಗೊತ್ತಾ ಫ್ರೆಂಡ್ಸ್, ಒಂದು ಈ ತರ ಲೋಟ ಐತೆ, ಇಷ್ಟುದ್ದ ಲೋಟ ಮಾಡಿಕೊಂಡಿರೋದು. ಎಲ್ಲರಿಗೂ ಕರೆಕ್ಟಾಗಿ ಅಳತೆ ಮಾಡಿ, ನಮ್ಮ ತಾತ ಸಂತೆಯಿಂದ ಕಡಲೆಪುರಿ ತಗೊಂಡ್ಬಂದ್ರೆ ಎಲ್ಲರಿಗೂ ಅಳತೆ ಮಾಡಿ ಕೊಟ್ಬಿಡೋದು. ಎಲ್ಲರಿಗೂ ಅಳತೆ ಮಾಡಿ ಕೊಟ್ಬಿಡೋದು. ನಾವು ಪುರಿ ಅನ್ಸುತ್ತಲ್ಲ, ಇಲ್ಲ ಕಾರಣ ಹಾಕ್ಸರು. ಅವಾಗ ಏನಪ್ಪ ಅಂದ್ರೆ ನಾವು ಇಷ್ಟನ್ನ 50 ರೂಪಾಯಿ ಕೊಡ್ತಾ ಬಂದಿದ್ದೀನಿ. ಆಗೆಲ್ಲ ಬರೀ ಒಂದೇನೋ 5 ರೂಪಾಯಿಗೆ ಸಿಗೋದು ಅಂದ್ಕೊಳ್ಳಿ. ಅವಾಗ ಇಲ್ಲಿ ಟೀ ಕಾಸು ಕೊಡೋರು ದೊಡ್ಡ ತಲೆ, ಅದ್ರೊಳಗೆಲ್ಲ ಹಿಂಗೆ ಹಾಯ್ಕೊಂಡು ಟೀ ಒಳಿಕೆ ನಾವು ಅದೇ ಜಾಸ್ತಿ ತಿಂತಿದ್ದು. ಅವರೆಲ್ಲ ಹಂಗಂಗೆ ತಿನ್ಕೊಳ್ಳೋರು ದೊಡ್ಡರು, ನಾವು ಸಣ್ಣ ಮಕ್ಳಲ್ವಾಗ ಈ ಟೀ ಒಳಿಕೆಲ್ಲ ಹಾಯ್ಕೊಂಡು ಅದನ್ನೇ ಒಂಥರ ಚಮಚ ತಗೊಂಡು ಒಂಥರ ಏನೋ ಬೇಕ್ರಿ ಟೈಪು, ಬೇಕ್ರಿಲಿ ಕೇಕ್ ಪಪ್ಕು ತಿಂತಾರಲ್ಲ ಆ ಥರ. ಈಗ
ನಾವು ಆ ಥರ ತಿನ್ನೋ ಕಟ್ ಮಾಡಿದ್ದೀನಿ. ತರಕಾರಿ ಎಲ್ಲ ರೆಡಿ ಆಗೈತೆ. ಕಡಲೆಪುರಿ ತಂದಾಗ ತಿನ್ನಕ್ ಇಷ್ಟ, ಆಮೇಲೆ ಮೆತ್ತಗಾಯ್ತಾವಲ್ಲ ಅವಾಗ ಇಷ್ಟನೇ ಆಗಲ್ಲ. ಅವಾಗ ಉಸ್ಲಿ ಮಾಡ್ಬಿಡ್ತೀಯ. ಮಸಾಲೆನ ಆಲ್ರೆಡಿ ಮಸಾಲೆ ರುಬ್ಬಿ ಎಲ್ಲ ಇದ್ರೊಳಗೆ ಹಾಕಿಟ್ಟಿದ್ದೀನಿ. ಮುಂದೆ ರುಬ್ಬಿಕೆನ್ನ ಹಂಗೆ ಅನ್ಕೋತಾ ಇದ್ದೀನಿ. ಮಸಾಲೆಗೆಲ್ಲ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಟೊಮಟ. ಇವಾಗ ಅವರೆಕಾಳು ನಿನಗೆ ಮಾತ್ರ ನಿನ್ ಅಂತವ ಪಲಾವ್ ಅಷ್ಟೇ ನನಗೆ ಮಾತ್ರ ಮಾಡ್ಕೊಳ್ತೀನಿ, ನೀನು ಮಾಡ್ತಾ ಆಯ್ತಾ. ಅವಾಗೆಲ್ಲವ ನಾವೇನು ಗೊತ್ತಾ, ಈ ಅವರೆಕಾಯಿ ಇದಲ್ಲ ಎಲ್ಲನ ಈ ಅವರೆಕಾಯಿ ಜಾಸ್ತಿ ಅಲ್ವಾ, ಅವನ್ನ ಸುಟ್ಕೊಂಡು ಕೆಂಡ ಸಾಯಂಕಾಲ ಆಯ್ತು ಅಂದ್ರೆ 5:30 6 ಗಂಟೆ ಆಯ್ತು ನನಗೆ ಸುಟ್ಕೊಂತೀನಿ. ಈಗ ಅಪರೂಪ ಆಗ್ಬಿಟ್ಟೆ, ನಮ್ಮ ಜೊತೆ ಇರಲಿಲ್ಲ, ಈಗ ಅಪರೂಪ. ನೋಡಿ ಕರೆಕ್ಟ್ ಕಾಯ್ಕೊಂಡೆ ಎಷ್ಟು ಸೋಲಿದ್ದು ಅಂತ. ಏನಿಲ್ಲ ಅಂದ್ರೆ ಒಂದು 7-8 ಕಾಳು ಸುಲ್ದಿರ್ಬೋದು ಅಷ್ಟೇ. ನನ್ಗೆ ಅಷ್ಟೇ. ಇವಾಗ ಒನ್ ಟೈಮ್ ತಾನೇ ಪಲಾವ್ ಮಾಡೋದು, ನನಗೆ ಸಾಕು. ಆಯ್ತಮ್ಮ, ನಾನು ಅವರೆಕಾಯಲ್ಲೇ ಹಾಕೊಳ್ಳಲ್ಲ, ಎಲ್ಲ ಬಂದಿದ್ದೆಲ್ಲ ನಿಮ್ಗೆ ಹಾಕ್ತೀನಿ. ಆಯ್ತಾಯ್ತು. ಇಲ್ಲೇ ಒಲೆ ಮೇಲೆ ಇದ್ರ ರೆಡಿ ಆಯ್ತೈತೆ. ಇವತ್ತು ನಾನು ಹಂಗಾರೆ ಆಚೆ ಮಾಡು ಅಂತಂದೆ. ಕರೆಂಟ್ ಎಲ್ಲಾರು ಹೋಗ್ ಬಂತಂದ್ರೆ ಫ್ರೆಂಡ್ಸ್, ಅವತ್ತು ನನ್ಗೆ ಅಡ್ಗೆನೂ ಬೇಡ ಏನು ಬೇಡ, ಎಲ್ಲಾರು ಹೊರಗಡೆ ಹೋಗ್ಬರ್ತಾನೆ. ಅಲ್ಲೇ ನಾವು ಊಟನೇ ಬೇಡ ಅಂತಿದ್ಲಿ. ಈಗ ನಮ್ಗಾದ್ರೆ ಬಿಡೋತ್ತಾಗೆ ಎಂಬತ್ತು, ನಮ್ಗೆ ಕೆಂದಂಗಾಗಲಿ, ನಮ್ಮ ಗೊಂಬೆ ಬಿಡೋತ್ತಾಗೆ ಪಾಪ ಹುಷಾರಿಲ್ಲ, ತಿನ್ನೋಲ್ಲ. ಇವಳು ನೆಚ್ಕೊಂಡು ನಾನು ಹಂಗೆ ಮನಿಕೋಬೇಕಾಯ್ತದ. ಆಮೇಲೆ ಮಾಡ್ಲೇಬೇಕು. ಅವ್ನಿಗೇನಾದ್ರು ರೈಸ್ ಇತ್ತಂದ್ರೆ ಈಗ ನಾವು ಪೂರಿ ಇದ್ವಲ್ಲ, ಪೂರಿ ಉಸ್ಲಿನೇ ಮಾಡೋಣ ಅನ್ಕಂಡು ನಮ್ ಕೆಂದಂಗೆ ಅದು ಹೊಟ್ಟೆನೆ ತುಂಬಲ್ಲ ಪುರಿ ಉಸ್ಲಿ. ಆಮೇಲೆ ಇವರು ಇದ್ದಾಗಲೇ ನಾನು ಇದು ಮಾಡ್ತಾರೆ ಅಂತ ಬೈಕತ್ತಾನ. ಮೇಲೆ ಅವನಿಗೆ ಏನು ಹಾಕ್ಲಿಲ್ಲ, ಅಡುಗೆ ಮಾಡಲಿಲ್ಲ ಅಂದರೆ ಅವನು ಅಲ್ಲ ಮನ್ಸಲ್ಲಾರು ಅನ್ಕೋತಾನೆ, ಇತ್ತು ನಂಗೆ ಬೆಳಗಿಂದ ಹೊಟ್ಟೆ ಹಸ್ತಿತ್ತಲ್ವಾ, ಇವ್ರೇನು ಹಾಕ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ಉಪವಾಸ ಮಲ್ಕೊಂಡ್ರು ಪರವಾಗಿಲ್ಲ, ನಮ್ಮನ್ನ ನಂಬ್ಕೊಂಡಿರ್ತಾವಲ್ಲ ಪ್ರಾಣಿಗಳು, ಅವುಗಳ ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಬಾರ್ದು ಫ್ರೆಂಡ್ಸ್. ಊಟನ ಹಾಕಿಲ್ಲ ಅಂದ್ರೆ ಅವನೇ ಕೇಳಲ್ಲ, ಸುಮ್ಮನೆ ಕೇಳಲ್ಲ ಅವನು ಸುಮ್ಮನೆ. ಆದ್ರೂ ನಮಗೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಅವನಿಗೋಸ್ಕರನಾರು ನಾವು ಮಾಡ್ಕೊಂಡು ಅವನೇ. ಏನ್ ಗೊತ್ತಾ, ಅವು ಕೇಳಲ್ಲ, ಆದ್ರೆ ಮನ್ಸಲ್ಲಿ ಅವಕ್ಕೆ ನಮ್ಮಮ್ಮ ಏನಾದ್ರು ಇವಾಗ ತಗೊಂಬಂದ್ ಆಗ್ತಾಳಲ್ವಾ ಹೊಟ್ಟೆಗೆ ಅಂತ ಅನ್ಬಿಟ್ಟು ಅವು ಯೋಚನೆ ಮಾಡ್ತಿರ್ತಾರೆ. ಬಟ್ ನಾವೇನು ಆಗ್ತಲೇ ಮಲ್ಕೊಂಡ್ರೆ ಅಯ್ಯೋ ಬಿಡತ್ಲ ಅಂತ ಸುಮ್ನೆ ಮಲ್ಕೊಳ್ತವೆ. ಆದ್ರೂ ಅವರು ಹೊರಗ್ ತರ್ತಾರೆ. ನಾವು ಉಪವಾಸ ಮಲ್ಕೊಂಡ್ರು ಅವ್ ನಂಬ್ಕೊಂಡಿರ್ತಾವ ನಮ್ಮನ್ನ, ಅವನ್ ಮಾತ್ರ ಉಪವಾಸ ಕೆಡಕ್ಬಾರ್ದು. ಇದೇನು ಇಷ್ಟೊತ್ತಕ್ಕ ಏನು ತರ್ಲಿಲ್ವಲ್ಲ ಅಂತ ಹೊರಗ್ದಾಗ ಹೆಂಗಾಗುತ್ತೆ ಅಂತ ಅಂದ್ರೆ ಆಮೇಲೆ ನೀನು ನಂಬ್ತೀಯೋ ಬಿಡ್ತೀಯೋ, ನೀನ್ ನಂಬ್ತೀಯೋ ಬಿಡ್ತೀಯೋ ಅಂತಲ್ಲ ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಏನ್ ಗೊತ್ತಾ, ನಾವು ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಆಸ್ಪತ್ರೆಯಲ್ಲಿ ಇದ್ದಾಗ ನಮಗೆ ಈ ನಾಯಿಗಳು ಬೆಕ್ಕಳೆ ಅದ್ರ ಬಗ್ಗೆನೇ ಯೋಚನೆ ಆಗೋದು ನಿಜವಾಗ್ಲೂ. ಅಯ್ಯೋ ಊಟ ಮಾಡಿದ್ವಾ, ಹಾಲು ಕುಡಿದ್ವಾ ಅಂತ ಅಂದ್ಬಿಟ್ಟು ಬರೀ ಅವುಗಳ ಬಗ್ಗೆ ನನಗೆ ಎಷ್ಟು ಡೈಲಿ ನಾನು ಅಲ್ಲಿ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ. ನಾನು ಇಲ್ಲಿ ಸಾಕೊಂಡಿದ್ದೆ, ಅವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೋ, ಅವು ಹೊಟ್ಟೆಗೆ ಊಟ ಮಾಡಿದ್ವಾ, ಹಂಗೆ ಉಪವಾಸ ಇದ್ದಾವ ಅಂತ. ನಾವ್ ಎಲ್ಲಾರು ಹೋಗ್ಲಿ ನನಗೆ ಫಸ್ಟ್ ಜ್ಞಾಪಕ ಆಗೋದು. ಇವತ್ತು ನಾವು ಬೆಳಗ್ಗೆ ಒಂದು 11 ಗಂಟೆಗೆ ಹೋಗಿ 6 ಗಂಟೆಗೆ ಏನೋ ಬಂದು, ಆದ್ರೂ ನಾವು ಅವ್ರನ್ನ ಎಷ್ಟು ಸರಿ ನೆನೆಸ್ಕೊಂಡಿದ್ದೆ ಅಂದ್ರೆ, ನಮ್ಮನೆ ನಾಯಿ ನಮ್ಮನೆ ಬೆಕ್ಕನ್ನ ನೆನಪು ಮಾಡಿ ನಾವ್ ಎಲ್ಲರೂ ಹೋಗ್ಲಿ ಫ್ರೆಂಡ್ಸ್, ನಮ್ಮನೆ ನಾಯಿ ನಮ್ಮನೆ ಬೆಕ್ಕು ನಾವು ಎಷ್ಟು ಮಿಸ್ ಮಾಡ್ಕೊಳ್ತಿರ್ತೀವಿ ಅಂದ್ರೆ, ಅಯ್ಯೋ ಏನ್ ಮಾಡ್ತಿದ್ದವು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಅವು ನಮ್ಮನ್ನ ನಂಬ್ಕೊಂಡಿರ್ತವೆ ಅಲ್ವಾ, ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ನಿಜವಾಗ್ಲೂ. ಪಲಾವು ಘಮ ಘಮ ಅಂತೈತಿ ಮಸಾಲೆ. ಅದು ಇವತ್ತು ರೇಷನ್ ಅಕ್ಕಿಲ್ ಮಾಡ್ತಾ ಇದ್ದೀನಿ. ರೇಷನ್ ಅಕ್ಕಿ? ಸೊಸೈಟಿ ಅಕ್ಕಿ ರೇಷನ್ ಅಕ್ಕಿ ಅಂತಂದ್ರೆ ಇದನ್ನೇ ರೇಷನ್ ಅಕ್ಕಿ ಅನ್ನೋದು. ನೀರು ಆಮೇಲೆ ಒಬ್ಬಾಯ್ತಾ? ಕುಕ್ಕರ್ಗೆ ಆಮೇಲೆ ಹಾಕ್ಬೋದು. ನಮ್ಮನೆಯವರು ಸೊಸೈಟಿ ಅಕ್ಕಿಗೆ ನೀರು ಅಳತೆ ಮಾಡಿ ಹಾಕು ಅಂತ ಅಂತವ್ರೆ. ನನಗೆ ಇದಕ್ಕೆ ಅಳತೆ ಮಾಡೋ ಅಭ್ಯಾಸ ಇಲ್ಲ, ಹಾಗೆ ಡೈರೆಕ್ಟಾಗಿ ಕೊಡ್ತೀನಿ. ಸ್ವಲ್ಪ ಕುಕ್ಕರಲ್ಲಿ ಅನ್ನ ಸ್ವಲ್ಪ ಮೆತ್ತಗಿದ್ರೆ ನಾವು ಸ್ವಲ್ಪ ತಿನ್ನೋಕೆ ಇಷ್ಟ ಆಯ್ತದೆ, ಇಲ್ಲಾಂದರೆ ಒಂಥರ
ಅವಲಕ್ಕಿ ಒಂಥರ ಅವಲಕ್ಕಿ ಆದಂಗೆ ಆಯ್ತದೆ. ಇವಾಗ ನೀರು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಮಟನ್ ಮಸಾಲ ಇಷ್ಟು ಹಾಕಿ ಇವಾಗ ತಿರುಗಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಲ್ ಹೊಡ್ಸಿದೆ. ಬಿಸಿ ಬಿಸಿ ಪಲಾವ್ ರೆಡಿ. ಯಾರಿಗಪ್ಪ ಅದು ಗೊತ್ತುತ್ತೆ ನೀವು ಗೊಂಬೆಗ ಅದು ಮೊನ್ನೆ ಮಾತ್ರ ತಗೊಂಬಂದಿದೆ. ಎಲ್ಲಿ ಆಗ್ತದೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮಾತ್ರೆ ಹುಡುಕಿ ಸಾಕಾಯ್ತು ಫ್ರೆಂಡ್ಸ್, ಸಿಗ್ತಾನೆ ಇಲ್ಲ. ಅದಕ್ಕೆ ಅವಳು ಬೆಳಗ್ಗೆಯಿಂದ ಏನು ಕುಡ್ದಿಲ್ಲ. ಅದಕ್ಕೆ ಹಾಲಕ್ಕಣ ಅಂತ ದೇವ್ರ ಇದಮ್ಮಕ್ಕ ಹುಷಾರಿಲ್ಲ ಕಂತಾರ. ಹುಷಾರಿದ್ದಿರಿ, ಬೆಳಗಿಂದ ಹಾಲು ಕುಡಿಯೋದು ಜ್ವರ ಅನ್ನಮ್ಮ. ಹುಷಾರಿದ್ದಿರಿ. ಹೆಂಗ ಗೊತ್ತಾ, ನಾವು ಅಡುಗೆ ಮನೆಗೆ ಹೋಗಂಗಿರ್ಲಿಲ್ಲ, ಬರಂಗಿರ್ಲಿಲ್ಲ. ಇದು ಮಾಡಿ ಹಾಲು ಕುಡಿಯೋದಿನ ಕಾಲ್ ಬಿಗೇಡ್ ಕಮ್ಮಿ ಗಿರ್ತಾಳೆ. ಅವಳಂಗೆ ಮಾತು ಕೇಳಲ್ಲ ನೀನು. ಮಾತಾ ಕುಡಿಯವ್ವ ಚಮಚಲ್ವಿ ಅಲ್ಲಡು ಗಿರ್ಬಿಡ್ತಾಳೆ. ಮೇಲೆ ಸಣ್ಣದ್ರಲ್ಲಿ ಹಿಂಗೆ ಅವಳನ್ನ ಕೆಡ್ಕೊಂಡು ಹೋಗ್ತಾ ಇದ್ದು. ಬಾರ್ವಾ ಇದಕ್ಕೆ ಬಿಟ್ಟು ಇಕ್ತೀನಿ. ಅವಳನ್ನಂತೂ ಕೆಡಿಗಳಕ್ಕೆ ಆಯ್ತಾ ಇಲ್ಲ. ಗಿಬ್ಬಿಡ್ತಾಳೆ, ಕೈಯೆಲ್ಲ ಕರಿತಾಳೆ. ನೋಡೋಣ ರಾತ್ರಿ ಕುಡಿತಾಳೆ. ಇಲ್ಲೇ ಇಕ್ತೀನಿ ಕುಡಿ. ಅಯ್ಯೋ ಬಿಸಿ ಬಿಸಿ ಪಲಾವ್ ರೆಡಿ ಆಗೈತೆ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಇದೀನಿ ನಾನು ಯಾವ ಥರ ರೆಡಿ ಐತೆ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಅವರೆಕಾಳು ಪಲಾವು. ಅವರೆಕಾಳು ನಮ್ಮದು ತರಕಾರಿ ಯಾವುದು ನೋಡಿ ಯಾವ ಥರ ಐತೆ. ನನಗೆ ಅವರೆಕಾಳು ಬೇಡ, ಹೀರೆ ತಿನ್ನಿ. ಓಕೆನಾ? ಒಳ್ಳೆದಲ್ಲಿ ಮಾಡೋ ಟೇಸ್ಟು ಇಲ್ಲಿ ಕುಕ್ಕರಲ್ಲಿ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಅಂತ ಮಾಡ್ಬೋದು. ಚೆನ್ನಾಗಿ ಬಂದಿದ್ರು ಅಷ್ಟೇ, ಬರ್ದೇರು ಅಷ್ಟೇ. ಇದೇ ಫೈನಲ್. ತಿನ್ನೇಬೇಕು ನಾನು ಕೆಂದ. ಹಾಗೆ ನಮ್ಗೆ ಗೊಂಬೆಗೆ ಹುಷಾರಿಲ್ಲ. ಅವಾಗ ಹಾಲು ನಾನೇ ಇಲ್ಲ ಗಮ್ಮಂತೆ ಚೆನ್ನಾಗಿ. ಸಾಕು ಸಾಕು. ಆಮೇಲೆ ತಿಂದ್ರೆ ಹಾಕ್ಸಿದ್ದೀನಿ. ಸಾಕು 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 ಸಾಕು. ನೋಡಿ ಅವರೆಕಾಳು, ತರಕಾರಿ, ಬೀನ್ಸು, ಕ್ಯಾರೆಟು, ಬೀಟ್ರೂಟು. ಕರೆಂಟೇ ಹೋಯ್ತು. ಕರೆಂಟ್ ಹೋಯ್ತಾ? ನಿಮ್ಮ ಪಲಾವ್ ನೋಡಿ ಕರೆಂಟ್ಗೂ ಎದುರುಕಾಯಿ. ಮೊಸರು ಬಜ್ಜಿ ಇದ್ದಿದ್ರೆ ಸಕ್ಕದಾಗಿರೋದು. ಅದೊಂದು ಮಿಕ್ಸು. ಎಲ್ಲ ಚೆನ್ನಾಗಿ ಇದು ಬೆಂದೈತೆ. ಅವನ ಟೇಸ್ಟ್ ಮಾಡ್ತೀನಿ ನಾನು. ಪಲಾವ್ ಅಂತೂ ಸಕ್ಕತ್ತಾಗಿ ಬಂದೈತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪಲಾವ್ ತಿಂದು ಫ್ರೆಂಡ್ಸ್ ಪಲಾವ್ ತಿಂದು ನಿಮಗೆಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗ್, ರಾತ್ರಿ ನೋಡೋರಿಗೆ ಗುಡ್ ನೈಟ್. ನೋಡಿ ಚೆನ್ನಾಗಿ ಬಂದಿದೆ ಪಲಾವು. ಇದನ್ನು ಊಟ ಮಾಡಿಬಿಟ್ಟು ನೋಡಿ ಫ್ರೆಂಡ್ ಎಲ್ಲರಿಗೂ ಬಾಯ್.